ಆ್ಯಂಡ್ ನನಗೆ ಗೋಲ್ಡ್ ಅಂತ ಇಷ್ಟನೇ ಆಗಲ್ಲ. ನಾನು ಅಂದ್ಕೊಳ್ತೀನಿ ಮೀಶೋಲಿ ಆರ್ಡರ್ ಮಾಡಿ, ಕೆಲವ್ರಿಗೆ ನೋಡೋರಿಗೆ ವೆಯ್ಟ್ ಅನಿಸುತ್ತೆ. ಕೆಲವೊಂದು ಡ್ರೆಸ್ಸಸ್ಗೆ ನಾವು ಆ ಥರ ಓಲೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸೋದು, ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ಈ ಥರ ಎಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ನನ್ನ ಜ್ಯುವೆಲರಿ ಕಲೆಕ್ಷನ್ಸ್, ಅಂದರೆ ಇಯರಿಂಗ್ಸ್ ಕಲೆಕ್ಷನ್ಸ್ ಜಾಸ್ತಿ ನನ್ನ ಹತ್ರ ಇರೋದ್ರಿಂದ ನಾನಿವತ್ತು ಇಯರಿಂಗ್ಸ್ ಕಲೆಕ್ಷನ್ಸ್ ಮಾತ್ರ ಮಾಡ್ತಾ ಇದ್ದೀನಿ. ಸೊ ನಾನು ನೀಟಾಗಿ ಏನನ್ನು ಆರ್ಗನೈಸ್ ಮಾಡ್ಕೊಂಡಿಲ್ಲ. ಸೊ ಹೇಗಿದೆ ಬಾಕ್ಸಲ್ಲಿ ಹಾಗೆ ಇಟ್ಟು ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನನಗೆ ಗೋಲ್ಡ್ ಅಂತ ಇಷ್ಟನೇ ಆಗಲ್ಲ. ನನಗೆ ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿನೇ ನಾನು ಎಲ್ಲ ಡ್ರೆಸ್ಗೂ ವೇರ್ ಮಾಡ್ಕೊಂಡ್ಬಿಡ್ತೀನಿ. ಚಿನ್ನದಕ್ಕಿಂತ ಆರ್ಟಿಫಿಷಿಯಲಲ್ಲೇ ಲುಕ್ ಜಾಸ್ತಿ ಇದೆ, ಹಾಗಾಗಿ ನಾನು ಚಿನ್ನನ ಜಾಸ್ತಿ ಲೈಕ್ ಮಾಡಲ್ಲ. ಆ್ಯಂಡ್ ಮೊದಲಿಗೆ ನಾನು ಓಲೆನ ತೋರಿಸ್ಬಿಡ್ತೀನಿ. ಸೊ ಯಾವುದು ಅಂದರೆ ಗೌನಿಗೆ ಅಂತ ಹೇಳಿ ಒಂದು ಓಲೆನ ಸೆಲೆಕ್ಷನ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿದೆ ಅದು. ನಮ್ಮಮ್ಮ ಈಗಲೂ ಕೂಡ ಅಂತಾರೆ, ಏನು ಅಷ್ಟು ದೊಡ್ಡ ಓಲೆ ಹಾಕ್ತೀಯಾ ಅಂತ. ಕೆಲವೊಂದು ಡ್ರೆಸ್ಸಸ್ಗೆ ನಾವು ಆ ಥರ ಓಲೆ ಹಾಕಿದ್ರೇ ಅದು ತುಂಬ ಚೆನ್ನಾಗಿ ಕಾಣಿಸೋದು, ಅದಕ್ಕೆ ನಾನು ಈ ಓಲೆನ ಸೆಲೆಕ್ಷನ್ ಮಾಡಿದೆ. ಸೊ ಈ ಓಲೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 150 ಅನಿಸುತ್ತೆ ಅಷ್ಟೇ. 200 ಒಳಗಡೆ ಈ ಪ್ರೈಸು. ನಾನು ಇದನ್ನ ಸಿಟಿಲಿ ತೊಗೊಂಡಿದ್ದು, ಸಿಟಿಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಬರ್ತಡೆಗೆ ಅಂತ ಹೇಳಿ ತೊಗೊಂಡಿದ್ದು, ಒಂದು ಗೌನಿಗೆ ಅಂತ ಹೇಳಿ ನಾನು ತೊಗೊಂಡಿದ್ದು. ಇದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ದೊಡ್ಡದು ಕೂಡ, ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ತೊಗೊಂಡಿದ್ದು. ಓಕೆ, ಇದು ಒಂದು ನಾನು ಅಂದ್ಕೊಳ್ತೀನಿ ಮೀಶೋಲಿ ಆರ್ಡರ್ ಮಾಡಿ ಇಯರಿಂಗ್ಸ್ ಬಾಕ್ಸ್ ತರಿಸೋಣ ಅಂತ ಹೇಳಿ. ಸೊ ಸದ್ಯಕ್ಕೆ ಬೇಡ ಅಂತ ಹೇಳಿ ಇದರಲ್ಲೇ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದಲ್ವಾ, ಅದಕ್ಕೆ ನೀಟಾಗಿ ಇದಕ್ಕೆ ಕಾಟನ್ ಎಲ್ಲ ಹಾಕಿ ನೀಟಾಗಿ ಆರ್ಗನೈಸ್ ಮಾಡಿಟ್ರೆ ಸೊ ನಾವೇ ಇದನ್ನು ಚೆನ್ನಾಗಿ ಇಟ್ಕೊಳ್ಬೋದು. ಸೊ ನಮ್ಮ ಮೇಲೆ ಇರೋದು ಡಿಪೆಂಡು. ಆ್ಯಂಡ್ ಇನ್ನೊಂದು ಈ ಥರ ಓಲೆ ಸುಮ್ಮನೆ ಇದು ಸಿಟಿಲಿ ತೊಗೊಂಡಿದ್ದು, ಯಾವುದಾದ್ರೂ ಡ್ರೆಸ್ಸಿಗೆ ಆಗುತ್ತೆ ಅಂತ ಹೇಳಿ ಈ ಒಂದು ಓಲೆನ ನಾನು ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ. ನನಗೆ ಜಾಸ್ತಿ ಈ ಥರ ಜುಮ್ಕಾಗಳಂದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಜುಮ್ಕಾನೇ ತೊಗೊಳ್ತೀನಿ. ಆ್ಯಂಡ್ ನನಗೆ ನನ್ನ ಫೇಸು ಗುಂಡುಗಿರೋದ್ರಿಂದ ನನಗೆ ಜುಮ್ಕಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಾನು ಇದು ಯಾವಾಗಲೂ ಈ ಥರ ಜುಮ್ಕಾ ತೊಗೊಳ್ತೀನಿ. ಆ್ಯಂಡ್ ನೆಕ್ಸ್ಟು ನಾನು ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ, ಅದರಲ್ಲಿ ನೋಡಿರ್ಬೋದು. ನಾನು ಒಂದು ಬ್ಲ್ಯಾಕ್ ಸ್ಯಾರಿಗೆ ಈ ಒಂದು ಓಲೆನ ಹಾಕಿದ್ದೆ. ಸೊ ಅದೇ ಓಲೆ ಇದು ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾರೇ ಬ್ಲ್ಯಾಕ್ ಡ್ರೆಸ್ ಹಾಕಿರಲಿ ಅಥವಾ ಏನೇ ಒಂದು ಬ್ಲ್ಯಾಕ್ ಒಂದು ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬ್ಲ್ಯಾಕ್ ನನಗೆ ತುಂಬಾ ಇಷ್ಟ. ಸೊ ಜುಮ್ಕಾನು ಅಷ್ಟೇ ತುಂಬ ಶೈನಿಯಾಗಿ, ಮತ್ತು ಇದೆಲ್ಲ ವೆಯ್ಟ್ ಕೂಡ ಇರಲ್ಲ ನಿಮಗೆ. ಕೆಲವ್ರಿಗೆ ನೋಡೋರಿಗೆ ವೆಯ್ಟ್ ಅನಿಸುತ್ತೆ, ಎಷ್ಟು ದೊಡ್ಡದಾಕಿದ್ದಾರೆ, ತೂಕ ಇರುತ್ತೆ ಅಂತ ಅಂದ್ಕೊಳ್ತಾರೆ. ಮತ್ತೊಂದು ಬ್ಲ್ಯಾಕ್, ಇದು ಬಂದು ನನ್ನ ಒಂದು ಬ್ಲ್ಯಾಕ್ ಡ್ರೆಸ್ಸಿಗೆ ನಾನಂತ ತೊಗೊಂಡಿದ್ದು. ಅದಕ್ಕೆ ಥ್ರೆಡ್ ವರ್ಕು ಗೋಲ್ಡಲ್ಲಿ ಇತ್ತು, ಹಾಗಾಗಿ ಸ್ವಲ್ಪ ನಿಯರೆಸ್ಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಓಲೆನ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಜಾಸ್ತಿ ಜ್ಯುವೆಲರಿ ಕಲೆಕ್ಷನ್ಸ್ ಗೋಲ್ಡಲ್ಲಿ ಯಾವುದೂ ಇಲ್ಲ. ಸೊ ನನ್ನ ಹತ್ರ ಇರೋದನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇದು ಯೂನಿಕ್ ಆಗಿದೆ ಡಿಸೈನು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ನನಗೆ ಇಲ್ಲಿವರೆಗೂ ತುಂಬ ಇಷ್ಟ ಇದು. ಸೊ ಇದನ್ನು ವೇರ್ ಮಾಡ್ತಾನೆ ಇರ್ತೀನಿ, ಅಷ್ಟು ಚೆನ್ನಾಗಿದೆ ಇದು. ಸೊ ನೀವು ನೋಡ್ತಿರ್ಬೋದು. ಸೊ ಹಾಗೆ ಇಲ್ಲಿ ವೇರ್ ಮಾಡಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ ಓಲೆ. ಆ್ಯಂಡ್ ನನಗೂ ತುಂಬಾ ಇಷ್ಟ ಇದು. ಕಾಣಿಸ್ತಿರ್ಬೋದು ನಿಮಗೆ, ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು, ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಈ ಓಲೆ ಬಂದು ಒಂದು ದಿನನೂ ನಾನು ಹಾಕಿಲ್ಲ.
ಈ ಓಲೆನ ಒಂದು ದಿನನೂ ಹಾಕಿಲ್ಲ. ಯಾಕೆ ಅಂದರೆ ನಾನು ಈ ಕಲರ್ ಡ್ರೆಸ್ನ ಹುಡುಕ್ತಾ ಇದ್ದೀನಿ. ಯಾಕಂತ ಅಂದರೆ ಕೆಲವರು ಡ್ರೆಸ್ನ ತಗೊಂಡು ಓಲೆನ ಡಿಸೈಡ್ ಮಾಡ್ತಾರೆ ಯಾವ್ದು ತಗೋಬೇಕಂತ. ನಾನು ಈ ಓಲೆ ಇಟ್ಕೊಂಡು ಡ್ರೆಸ್ನ ಸರ್ಚ್ ಮಾಡ್ತಾ ಇದ್ದೀನಿ. ಬ್ಲೂ ಕಲರ್ ಡ್ರೆಸ್ಸು ತಗೊಂಡಿಲ್ಲ, ಇನ್ನು ತಗೋಬೇಕು. ಈ ಓಲೆ ಒಂದು ಅಣ್ಣ ತಂದ್ಕೊಟ್ಟಿರೋದು ನನಗೆ. ಶಬರಿಮಲೆಗೆ ಹೋಗಿದ್ದ, ಸೊ ಆ ಟೈಮಲ್ಲಿ ನನಗೆ ತಂದ್ಕೊಟ್ಟಿದ್ದು. ಸೊ ಅದನ್ನು ಒಂದು ದಿನ ನಾನು ಹಾಕಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು ದಿನ ವೇರ್ ಮಾಡಿ ಬ್ಲೂ ಕಲರ್ ಡ್ರೆಸ್ನ ಸರ್ಚ್ ಮಾಡಿ ತೊಗೊಬೇಕು. ಸಿಗುತ್ತೆ, ಡ್ರೆಸ್ ಸಿಗಲ್ಲ ಅಂತಲ್ಲ, ಬಟ್ ಆ ಕಲರಲ್ಲಿ ನನಗೆ ಪ್ಯಾಟರ್ನ್ ಇಷ್ಟ ಆಗಬೇಕಲ್ವ. ಸೊ ಆ ಪ್ಯಾಟರ್ನ್ ಯಾವುದೂ ಇಷ್ಟ ಆಗಿಲ್ಲ ಇನ್ನು. ಆ್ಯಂಡ್ ನೆಕ್ಸ್ಟು ಪಿಂಕ್, ಇದು ಕೂಡ ಶಬರಿಮಲೆಯಿಂದನೇ ತಂದಿದ್ದು. ಇದು ಕೂಡ ಪಿಂಕು. ನನಗೆ ಕಾಲ್ ಮಾಡಿ ಕೇಳ್ತಾರೆ, ವಿಡಿಯೋ ಕಾಲ್ ಮಾಡಿ ಕೇಳಿದಾಗ ನಾನು ಇದು ಒಂದು ಸೆಲೆಕ್ಷನ್ ಮಾಡ್ತೀನಿ. ಸೊ ಹಂಗಾಗಿ ಇದು ಇಷ್ಟ ಆಗಿತ್ತು ನನಗೆ. ಸೊ ಇದು ಮಧು ತಂದುಕೊಟ್ಟಿದ್ದು. ಒಂದು ಬ್ಲೂ ಕಲರ್ ನಮ್ಮ ಅಣ್ಣ ತಂದುಕೊಟ್ಟ, ಇದು ಮಧು ತಂದುಕೊಟ್ಟಿದ್ದು. ನಿಜವಾಗ್ಲೂ ಇದು ಚೆನ್ನಾಗಿದೆ. ಇದು ನನಗೆ ಅದೇ ಹೇಳಿದ್ನಲ್ಲ, ಜುಮ್ಕಾಗಳು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಜಾಸ್ತಿ ಜುಮ್ಕಾಗಳನ್ನ ತಗೊಳ್ತೀನಿ. ತುಂಬ ಹಳೇದು, ಮುಂಚೆ ಎಲ್ಲ ನಾವು ಜಾಸ್ತಿ ಹಾಕ್ಕೊಳ್ತಾ ಇದ್ವಿ, ಇವಾಗ ಕಮ್ಮಿ ಮಾಡಿದ್ದೀವಿ. ಅಂದರೆ ಅದು ಈ ಥರ ಓಲೆ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಇಷ್ಟ ಆಗಲ್ಲ ಈ ಥರ ಓಲೆಗಳೆಲ್ಲ, ಸ್ವಲ್ಪ ಜಾತ್ರೆ ಟೈಪ್ ಅಂತ ಅನಿಸುತ್ತೆ. ಆವಾಗ ಸ್ವಲ್ಪ ಇಷ್ಟಪಟ್ಟು ಹಾಕ್ಕೊಳ್ತಾ ಇದ್ವಿ, ಇವಾಗ ಅಷ್ಟು ಇಷ್ಟ ಆಗಲ್ಲ. ಆದರೂ ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ತೋರಿಸ್ತೀನಿ ನಿಮಗೆ ಹಾಕಿಬಿಟ್ಟು ನೋಡಿ, ಅಲ್ವಾ. ಸೊ ಆದರೂ ಕೂಡ ನಮಗೆ ಇವೆಲ್ಲ ಸ್ವಲ್ಪ ಇವಾಗ ಜಸ್ಟ್ ಇಷ್ಟ ಆಗ್ತಾ ಇಲ್ಲ, ಇವಾಗ ಇಷ್ಟ ಆಗ್ತಾ ಇಲ್ಲ. ಜುಮ್ಕಾ ಇಷ್ಟ ಆಗುತ್ತೆ. ಆ್ಯಂಡ್ ನಾನೊಂದು ಗ್ರೀನ್ ಡ್ರೆಸ್ ಇತ್ತು, ಸೊ ಹಾಗಾಗಿ ಅದಕ್ಕೆ ಅಂತ ಹೇಳಿ ಈ ಒಂದು ಓಲೆನ ತಗೊಂಡಿದ್ದೆ. ಬಟ್ ಇದು ಕೂಡ ಚೆನ್ನಾಗಿದೆ, ಈ ಓಲೆ ಕೂಡ ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗಲೇ ಅದ್ರದ್ದು ಲುಕ್ ಗೊತ್ತಾಗೋದು. ಸೊ ನಾವು ಹಿಡ್ಕೊಂಡು ತೋರಿಸ್ದಾಗ ಗೊತ್ತಾಗಲ್ಲ. ಸೊ ನಾವೇನು ವೇರ್ ಮಾಡ್ತೀವಲ್ವ, ಸೊ ಅದಕ್ಕೆ ನಮಗೆ ಗೊತ್ತಾಗುತ್ತೆ ಈ ಜುಮ್ಕಾದು ಲುಕ್ ಏನು ಅಂತ. ಆ್ಯಂಡ್ ಇದು ಒಂದು ಸ್ಯಾರಿಗೆ ತೊಗೊಂಡಿದ್ದು ಗೈಸ್. ಇದೇನು ಗೊತ್ತಾ, ಸ್ಯಾರಿಗೆ ಅಂತ ತೊಗೊಂಡಿದ್ದು ಒಂದು ಜುಮ್ಕಾ. ಪೀಚ್ ಕಲರ್ ಸ್ಯಾರಿ, ಪೀಚ್ ಕಲರ್ ಅಂದರೆ ಆನಿಯನ್ ಪಿಂಕ್ ಕಲರ್ ಸ್ಯಾರಿ. ಸೊ ಅದಕ್ಕೆ ತೊಗೊಂಡಿದ್ದೆ. ಒಂದು ಚೆನ್ನಾಗಿದೆ, ಒಂದು ಈ ಥರ ಮುರಿದೋಗ್ಬಿಟ್ಟಿದೆ. ಇದೇನು ಮಾಡೋಕ್ಕಾಗಲ್ಲ ಇವಾಗ, ಎಸೆಯೋದೆ, ಇದು ವೇಸ್ಟ್ ಅಲ್ವಾ. ಇನ್ನು ಇದು ಅಟ್ಯಾಚ್ ಕೂಡ ಮಾಡೋಕ್ಕಾಗಲ್ಲ, ಹಂಗೆ ಮುರಿದೋಗಿದೆ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ನಾವೇ ಮಾಡ್ಕೊಳ್ಳೋದು. ಯಾಕೆಂದರೆ ಒಂದು ಫಂಕ್ಷನಿಗೆ ಹೋಗಿ ಬಂದಮೇಲೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಇದನ್ನು ಎಸಿಬೇಕು. ಸೊ ಇದೊಂದು ತುಂಬ ಹಳೇದು ಅಂತಲೇ ಇದೊಂದು ಓಲೆ ಇದೆ. ಇದು ಕೂಡ ಹಳೇದೇನೆ. ಅದರಲ್ಲಿ ಇದೊಂದು ಲೀಸ್ಟ್ಗೆ ಹೋಗುತ್ತೆ ಜಾಸ್ತಿ. ಈ ಥರ ತುಂಬ ಇಷ್ಟಪಡ್ತಾ ಇದೆ ಓಲೆ. ಬಟ್ ಇವಾಗ ಏನಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ, ಇದು ಲಾಕ್ ಏನಿದೆ ಅಲ್ವಾ, ಈ ಲಾಕು ಸೊ ಕಿವಿಗೆ ಸಿಗಾಕೊಳ್ಳುತ್ತೆ. ಸೊ ಅದು ತೆಗಿವಾಗ ತುಂಬ ಒಂದು ಸ್ವಲ್ಪ ಪೇಯ್ನ್ ಆಗುತ್ತೆ. ಹಾಗಾಗಿ ಈ ಥರ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ತಾ ಇಲ್ಲ. ಬಟ್ ಇದು ಚೆನ್ನಾಗಿದೆ ಓಲೆ, ಓಕೆನಾ. ಅದೊಂದು. ಆ್ಯಂಡ್ ಇದೊಂದು ಟ್ರೆಡಿಷ್ನಲ್ಲು ವಿತ್ ಫ್ಯಾನ್ಸಿ ಎರಡೂ ಇತ್ತು. ಬಟ್ ಇದು ಚೆನ್ನಾಗಿತ್ತು. ಇದೇನಾಗಿದೆ ಅಂದರೆ ಇದು ಒಂದಿದೆ, ಇದು ಒಂದಿಲ್ಲ. ಅದಕ್ಕೇನಾದರೂ ಮಾಡೋಣ ಇವಾಗ, ಅದಕ್ಕೇನಾದರೂ ನಾವೇ ಆಲ್ಟರ್ನೇಟ್ ಮಾಡ್ಕೊಳ್ಬೋದಲ್ಲ. ಇದು ಒಂದನ್ನು ತೆಗೆದು ಬೇರೆ ಏನಾದರೂ ನಾವೇ ಹಾಕ್ಕೊಬೋದಲ್ವಾ. ಸೊ ಹಾಗಾಗಿ ಇದೊಂದು. ಆ್ಯಂಡ್ ನನ್ನ ಹತ್ರ ಸ್ಮಾಲ್ ಜುಮ್ಕಾಗಳೇ ಜಾಸ್ತಿ. ಯಾಕಂತ ಹೇಳಿದ್ರೆ ನಾನು ಒಂದೊಂದು ಚಿಕ್ಕ ಪುಟ್ಟ ಟಾಪ್ಸ್ ತೊಗೊಂಡ್ರು ನಾನು ತೊಗೊಂಡ್ಬಿಡ್ತಾ ಇದ್ದೆ. ಹಂಗಾಗಿ ಅವೇ ಜಾಸ್ತಿ ಇದ್ದಾವೆ. ಇದು ಅಷ್ಟು ಚೆನ್ನಾಗಿತ್ತು. ಅದು ಕೂಡ ಚಿಕ್ಕ ಜುಮ್ಕಾ, ಬಟ್ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ವೇರ್ ಅಂದರೆ ಹಾಕಿದ್ದೀನಿ, ಇದನ್ನೆಲ್ಲ ಹಾಕಿದ್ದೀನಿ. ಬಟ್ ಅದು ಫೋಟೋಸ್ಗಳೆಲ್ಲ ಹಳೆ ಮೊಬೈಲಲ್ಲಿದೆ. ಇಲ್ಲಾಂದರೆ ಅದನ್ನು ಪಕ್ಕದಲ್ಲೇ ಹಾಕ್ತಾ ಇದೆ, ಸಿಕ್ಕಿದ್ರೆ ಹಾಕ್ತೀನಿ. ಇದು ಮೀಶೋಲಿ ಅಂತ ಹೇಳಿ ತರಿಸಿದ್ದು ಈ ಜುಮ್ಕಾ. ಬಟ್ ನಮಗೇನಷ್ಟು ಇಷ್ಟ ಆಗಲಿಲ್ಲ ಈ ಜುಮ್ಕಾ. ಅದಕ್ಕೆ ಇದನ್ನು ಸ್ಯಾರಿಗಳಿಗೆ ಮಾತ್ರ ನಮ್ಮ ಅಮ್ಮ ವೇರ್ ಮಾಡ್ಕೊಳ್ತಾರೆ. ನಾನು ಒಂದೆರಡು ಮೂರು ಸಲ ವೇರ್ ಮಾಡಿದ್ದೀನಿ. ಇದಕ್ಕೆ ನಾನು ಬರೀ ಇದನ್ನು ಮಾತ್ರ ಹಾಕ್ಕೊಳ್ಳೋದಿಲ್ಲ. ಈ ಥರ ಮಾಟಿ ಅಂತಾರಲ್ವ, ಸೊ ಆ ಮಾಟಿನ ನಾನು ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಹಾಕ್ಕೊತೀನಿ. ಸೊ ನೋಡಿ,
ಈ ಥರ ಹಾಕ್ಕೊತೀನಿ. ಆವಾಗ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಟಿ ಟೈಪ್ ಹಾಕೊಂಡ್ಬಿಟ್ರೆ ಒಂದು ಸ್ಯಾರಿಗಳಿಗೆಲ್ಲ ಲುಕ್ ಇರುತ್ತೆ. ಹಾಗಾಗಿ ಇವೆರಡನ್ನೂ ಕೂಡ ನಾನು ಪೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೇ ಸಪ್ರೇಟು. ಇದು 120, ಇದು ಎರಡಿದೆ. ಇದು ನಾನು ಮೀನಾ ಬಜಾರಲ್ಲಿ ತೊಗೊಂಡಿದ್ದು. ಕಮ್ಮಿ ವರ್ತ್ ಅಂತ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ರು 320 ಆ ರೇಂಜಲ್ಲಿ ಹೇಳಿದ್ರು. ಹಂಗಾಗಿ ನಾನು ಅಲ್ಲಿ 120 ಬಂದುಬಿಟ್ಟು ಈ ಥರ ತೊಗೊಂಡಿದ್ದು. ಚೆನ್ನಾಗಿದೆ ಕ್ವಾಲಿಟಿ, ಏನು ಕಪ್ಪೇನೂ ಆಗಿಲ್ಲ. ನೀವು ನೋಡ್ತಿರ್ಬೋದು, ಎಲ್ಲೂ ಕೂಡ ಕಪ್ಪಾಗಿಲ್ಲ, ಅಷ್ಟು ಚೆನ್ನಾಗಿದೆ ಇದೊಂದು. ಆ್ಯಂಡ್ ಮೋರ್ ಪಿಂಕ್ ಇದು ನನ್ನ ಒಂದು ಪ್ಯಾರೆಟ್ ಗ್ರೀನ್ ಡ್ರೆಸ್ಸಿಗೆ ಪಿಂಕ್ ಕಾಂಬಿನೇಷನ್ ಇತ್ತು. ಸೊ ಹಂಗಾಗಿ ಆ ಡ್ರೆಸ್ಸಿಗೆ ಅಂದ್ಬಿಟ್ಟು ಈ ಓಲೆನ ನಾನು ಸೆಲೆಕ್ಷನ್ ಮಾಡಿದ್ದು. ಸೊ ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಪಿಕಾಕ್ ಡಿಸೈನ್. ಮತ್ತು ಇದು ಸೆಟ್ ಇದೆ. ನನಗೆ ಮೋಸ್ಟ್ ಫೇವ್ರೆಟ್ ಜ್ಯುವೆಲರಿ ಅಂದರೆ ಸೊ ಇದ್ರದ್ದು ಸರ ಇದೆ. ಸೊ ಇದ್ರದ್ದು ಒಂದು ನೆಕ್ಲೆಸ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಮತ್ತು ಇನ್ನೊಂದು ಚಿಕ್ಕದು. ಇದೆಲ್ಲ ನಾನು ಕಮ್ಮಿಯಿಂದ ತೊಗೊಂಡಿದ್ದು ಗಾಯ್ಸ್. ಇದೆಲ್ಲ 50 ರುಪೀಸ್ ಅನಿಸುತ್ತೆ. ನನಗೆ 50 ರುಪೀಸ್ ಅಂತ ಹೇಳಿ ನಾನು ತೊಗೊಂಡಿದ್ದು. ಚೆನ್ನಾಗಿದೆ ಇದು. ಆ್ಯಂಡ್ ವೇರ್ ಅಂದರೆ ಹಾಕಿದಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಇದಿಷ್ಟು ಸಿಂಗಲ್ ಇಯರಿಂಗ್ಸ್ ಕಲೆಕ್ಷನ್ಸು ನನ್ನ ಹತ್ರ ಇರೋದು ಅಷ್ಟೇ. ಆ್ಯಂಡ್ ಜ್ಯುವೆಲರಿ ಅಂತ ಹೇಳಿದೆ ಅಲ್ವಾ. ಸೊ ಅಂದರೆ ಇದು ನನಗೆ ಅಣ್ಣ ತಂದುಕೊಟ್ಟಿದ್ದು. ಇದಕ್ಕೆ ಹೋಗಿದ್ರು, ಶಬರಿಮಲೆಗೆ ಹೋಗಿದ್ರು. ಸೊ ಅಲ್ಲಿ ಇದನ್ನು ತಂದುಕೊಟ್ಟಿದ್ದು. ಇದು ಬಂದು ಪಿಕಾಕ್ ಡಿಸೈನ್. ಇದನ್ನು ಒಂದಿನನೂ ಕೂಡ ನಾನು ವೇರ್ ಮಾಡಿಲ್ಲ, ಅಷ್ಟು ಚೆನ್ನಾಗಿದೆ. ಲಾಸ್ಟ್ ಇಯರ್ ಅಲ್ಲ, ಸೊ ಈ ವರ್ಷ ಏನೋ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹಾಕಿದ್ದು. ಅದು ಬಿಟ್ಟರೆ ನಾನು ಒಂದ್ಸಲನೂ ವೇರ್ ಮಾಡಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ಶಬರಿಮಲೆಯಿಂದ ಅಣ್ಣ ತಂದು ಕೊಟ್ಟಿದ್ದು. ಇದೆಲ್ಲವೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದ. ಸೊ ಹಾಗಾಗಿ ಅಲ್ಲೇ ಚಾಯ್ಸ್ ಮಾಡ್ಕೊಂಡಿದ್ದು. ಸೊ ಇದ್ರದ್ದು ಓಲೆ ಕೂಡ ಇದೆ. ಓಲೆ ಬಂದು ಈ ಥರ, ಅದು ಜುಮ್ಕಾ ಟೈಪ್ ಏನಿಲ್ಲ, ಮಾಮೂಲಿ 2 ಪಿಕಾಕ್ ಥರ ಇದೆ. ಆದರೆ ಇದನ್ನು ಒಂದಿನೂ ನಾನು ವೇರ್ ಮಾಡಿಲ್ಲ. ಮಾಡ್ತೀನಿ ಯಾವುದಾದ್ರೂ ಸ್ಯಾರಿ ಹಾಕ್ಕೊಂಡು ಆವಾಗ ಹಾಕ್ಕೊಳ್ತೀನಿ. ಆ್ಯಂಡ್ ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಅವಾಗೆಲ್ಲ ನಾವು ಜಾಸ್ತಿ ಇಷ್ಟಪಡ್ತಿದ್ವಿ ಈ ಥರ ಸರ. ಇವಾಗ ನಾನು ಅಷ್ಟು ಲೈಕ್ ಮಾಡಲ್ಲ, ತುಂಬ ಹಳೇದಾಗಿದೆ ಇದು. ಇದೆಲ್ಲ ತುಂಬ ಹೋಗಿದೆ, ಆದರೂ ಇಟ್ಕೊಂಡಿದ್ದೀನಿ. ಒಂದೊಂದು ಈ ಥರದ್ದೆಲ್ಲ ತೊಗೊಳ್ಬೇಕಂತ ಅವಾಗೆಲ್ಲ ತುಂಬ ಆಸೆ ಪಟ್ಟು ತೊಗೊಳ್ತಾ ಇದ್ವಿ. ಇವಾಗ ಸ್ವಲ್ಪ ಎಸೆಯೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಅದು ವೇರ್ ಮಾಡಿಲ್ಲ ಅಂದರೂ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. ಆಗಲೇ ಹೇಳಿದ್ನಲ್ಲ, ಸೊ ಇದೇ ಅದು ಜ್ಯುವೆಲರಿ. ತುಂಬ ಇಷ್ಟ ಆಗುವಂಥ ಜ್ಯುವೆಲರಿ ನನಗೆ. ಸೊ ಎಲ್ಲದಕ್ಕೂ ಮ್ಯಾಚ್ ಆಗಿಬಿಡುತ್ತೆ, ಆರಾಮ್ಸೆ ನಾವು ಹಾಕೊಂಡ್ಬಿಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ವಾ. ಸೊ ನೀಟಾಗಿ ಕತ್ತಿ ಕೂರುತ್ತೆ. ಆ್ಯಂಡ್ ರಿಚ್ ಲುಕ್ ಕೊಡುತ್ತೆ, ನನಗೆ ಅಫಿಷಿಯಲ್ ಲುಕ್ ಕೊಡುತ್ತೆ. ಇದ್ರ ಓಲೆನೂ ಕೂಡ ಅಷ್ಟೇ ಡೀಸೆಂಟಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇದು ಓಲೆ ಅಂತ. ಆ್ಯಂಡ್ ಇದೊಂದು ಪಟಾಕಿ ಹೊಡಿತಿದ್ದಾರೆ, ಸೌಂಡು. ಮೈಕ್ ಪೇರ್ ಹಾಕಿದ್ದೀನಿ, ಅದು ಇನ್ನೂ ಎಕ್ಸ್ಟ್ರಾ ಸೌಂಡ್ ಕೇಳಿಸುತ್ತೇನೋ ಗೊತ್ತಿಲ್ಲ. ಆ್ಯಂಡ್ ಇದೊಂದು ತುಂಬ ಚೆನ್ನಾಗಿದೆ. ಅದು ಓನ್ಲಿ 200 ರುಪೀಸ್ ಅಷ್ಟೇ. ಇದು 200 ರುಪೀಸ್ ಅಷ್ಟೇ. ಇದಕ್ಕೆ ಸೆಟ್ ಓಲೆನೂ ಕೂಡ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಅಂದರೆ ನನಗೆ ಚಿಕ್ಕದು ಅನಿಸ್ಬಿಡುತ್ತೆ ಓಲೆ. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಅದಕ್ಕೆ ಸೆಟ್ ಆಗೋವಂಥದ್ದು. ಓಕೆ, ಇದು ಜ್ಯುವೆಲರಿ ಹಾಕ್ಕೊಂಡು ಓಲೆನ ನಾನು ಬೇರೆ ಹಾಕ್ಕೊಳ್ತೀನಿ. ಸೊ ಹಾಗಾಗಿ ಜಾಸ್ತಿ ಇದ್ರದ್ದು ನಾನು ಈ ಥರ ಸೆಟ್ಗಳದ್ದು ಜಾಸ್ತಿ ಓಲೆನ
ಹಾಕ್ಲಿಕ್ಕೆ ಹೋಗಲ್ಲ. ನೋಡಿ ಎಷ್ಟು ಚಿಕ್ಕದಿದೆ, ನನ್ನ ಫೇಸ್ಗೆ ಚಿಕ್ಕದು ಅನಿಸ್ಬಿಡುತ್ತೆ, ಹಂಗಾಗಿ ನಾನು ಹಾಕ್ಲಿಕ್ಕೆ ಹೋಗಲ್ಲ ಅಷ್ಟೇ. ಆಮೇಲೆ ಇದು ಅಷ್ಟೇ ಶಬರಿಮಲೆದು, ಇದು ಮಧು ತಂದ್ಕೊಟ್ಟಿದ್ದು, ಅವನು ಸಪ್ರೇಟ್, ಅಣ್ಣ ಸಪ್ರೇಟ್ ತಂದ್ಕೊಟ್ಟ. ಆ್ಯಂಡ್ ಇದು ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು. ಸೊ ಇದು ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಒಂದು ಬ್ಲ್ಯಾಕ್ ಸ್ಯಾರಿಗೆ ನಾನು ಹಾಕಿದ್ದೆ, ಹಂಗಾಗಿ ಇದನ್ನು ತೋರಿಸ್ತಾರ ನಿಮಗೆ. ಬ್ಲ್ಯಾಕ್ ಸ್ಯಾರಿಗೆ ಹಾಕಿದ್ದೆ, ಚೆನ್ನಾಗಿತ್ತು, ಹಂಗಾಗಿ ಇದೊಂದು ಇಷ್ಟ ಆಗುತ್ತೆ. ಇದು ಒಂದೇ ಸಲ ಹಾಕಿರೋದು, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದಷ್ಟು ನಾನು ಆರ್ಡರ್ ಮಾಡಿದ್ದೀನಿ, ಬರಬೇಕು. ಸೊ ಅದು ಬಂದರೆ ನಿಮಗೂ ಅದನ್ನು ಕೂಡ ಶಾರ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ ಗಾಯ್ಸ್, ನನ್ನ ಹತ್ರ ಜ್ಯುವೆಲರಿ ಆ್ಯಂಡ್ ಇಯರಿಂಗ್ಸ್ ಜ್ಯುವೆಲರಿ ಕಲೆಕ್ಷನ್ಸ್ ಇಷ್ಟೇ ಇರೋದು. ಸೊ ನಾನು ಜಾಸ್ತಿ ಹಾಕ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಆರ್ಟಿಫಿಷಿಯಲ್ ಆಗೋದು ಇಲ್ಲ, ನನಗೆ ಈಚಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಫಂಕ್ಷನ್ಗೆ ಹೋಗಿ ಬಂದಮೇಲೆ ಹಾಕಿ ತೆಗೆದಿಟ್ಬಿಡ್ತೀನಿ, ಅದಕ್ಕೆ. ಹಂಗಾಗಿ ಇಷ್ಟೇ ಇರೋದು ನನ್ನ ಹತ್ರ. ಸೊ ಇವಾಗ ಇದಿಷ್ಟನ್ನು ಕಲೆಕ್ಷನ್ಸ್ ನಿಮಗೆ ತೋರಿಸಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪರಮಾತ್ಮ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.